ಮಕ್ಕಳಿಗೂ ಕಿವಿ ಮಾತ್ರ ಅಲ್ಲ, ಟೆಕ್ನಾಲಜಿ ಕೂಡ ಇದೆ. ಇದನ್ನೇ ಬರಿಬೇಕಾ? ಹೌದಮ್ಮ ತಾಯಿ. ಬರಿತಾ ಇದ್ದೀನಿ. ಬರ್ದೆ. ಕದ್ದು ನೋಡಿದ್ರೆ ಬಾಯಿ ಬಿಡ್ತಾರೆ. ಬರೀತಿದ್ಯಾ? ಏನೋ ನಂಗೆ ನೀನು ಹೇಳೋದು ಒಂದೂ ಅರ್ಥ ಆಗ್ತಿಲ್ಲ. ಅದೇ ನಂಗೂ ಬೇಕಿರೋದು. ನಾನು ನಿಮ್ಮನ್ನ ಮೀಟ್ ಮಾಡಿ ನಮ್ಮ ಅಮ್ಮನ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡೆ. ಅದಕ್ಕೆ ಅಲ್ವಾ ನಾನ್ ಬಂದಿದ್ದು. ಗಾಯತ್ರಿ ಅಕ್ಕನ ಬಗ್ಗೆ ಆ ತಲೆ ಕೆಟ್ಟವಳ ಹತ್ರ ಮಾತಾಡಿ ಏನ್ ಪ್ರಯೋಜನನೋ? ತಲೆ ಕೆಟ್ಟವ್ರ ಲೆಕ್ಕ ಬೇರೆನೇ ಇರುತ್ತೆ ಮಾಮ್. ಹಾ, ಏನ್ ಮಾತಾಡ್ತಿದ್ದಾರೆ ಅಂತ ಕೇಳೋವರೆಗೂ ಪೂರ್ತಿಯಾಗಿ ಅರ್ಥ ಆಗಲ್ಲ. ಅದನ್ನ ಸುಟ್ಟು ಹಾಕಿ ಅದಕ್ಕಿಂತ ಮೊದಲು ವಿಷಯ ಬದಲಾಯಿಸಿ. ಬರ್ತಾಯ್ತಾ? ಈಗ ಮ್ಯಾಚ್ ಬಾಕ್ಸ್ ಅನ್ನ ಆ ಪೇಪರ್ ಅಲ್ಲಿ ಸುತ್ತಿಡು. ಯಾಕೆ? ಪ್ಲೀಸ್ ಹೇಳ್ದಷ್ಟು ಮಾಡು ತಾಯಿ. ಸರಿ. See you. Bye. ಶಿವ, ಎಲ್ಲಿಗೆ ಶಿವ? ಸುಮ್ಮನಾಗೆ ಅದು ಯಾವ ವಿಷಯದಲ್ಲಿ ಅನುಮಾನ ಬಂತೋ ಗೊತ್ತಿಲ್ಲ. ನ್ಯೂಸ್ ಪೇಪರಲ್ಲಿ, ಟಿವಿಯಲ್ಲಿ ನಮ್ಮ ಅಮ್ಮನ ಬಗ್ಗೆ ಪ್ರಚಾರ ಮಾಡಿಸಿದಾಳೆ. ಅದಕ್ಕೆ ಇಷ್ಟು ದಿನ ಆದ್ರೂ ಪುನರ್ಜನ್ಮ ಪಡೆದಿರೋ ಗಾಯತ್ರಿ ಅತ್ತೆ ಎಲ್ಲಿದಾರೋ ಏನು ಅಂತ ನೀನ್ ಸ್ವಲ್ಪನೂ ಟೆನ್ಷನ್ ಮಾಡ್ಕೊಳ್ದೆ ತುಂಬಾ ರಿಲ್ಯಾಕ್ಸ್ಡ್ ಆಗಿದ್ಯಾ ಅಲ್ವಾ ವಿಶಾಲ್? ಕರೆಕ್ಟ್. ಆ ಡೌಟು ನನಗ್ ಕೂಡ ಇತ್ತು. ದೊಡ್ಡಮ್ಮನ ವಿಷಯ ಗೊತ್ತಿದ್ದು ಗೊತ್ತಿಲ್ದಿರೋ ತರ ಇರೋದಕ್ಕೆ ಇಷ್ಟೊಂದು ಕೂಲ್ ಆಗಿದ್ದಾನೆ ಅಂತೀರ ಮಾಮ್? ಏನ್ ಮಾತಾಡ್ತಾರೆ ನೋಡೋಣ. ಇಲ್ಲ ಇಲ್ಲ, ಕೇಳಿಸ್ಕೋಬೇಕು. ಅದಕ್ಕೆ ಒಂದು ನಿಮಿಷ ಇರಿ, ನಾನು ಕನ್ವೆ ಮಾಡ್ತೀನಿ. ಮಾಮ್, ಟೆನ್ಷನ್ ಮಾಡ್ಕೋಬೇಡಿ. ಇವಾಗ ನಿಮ್ಮನ್ನ ಡಾಕ್ಟರ್ ಹತ್ರಕ್ಕೆ ಕರ್ಕೊಂಡು ಹೋದ್ರು ಪ್ರಯೋಜನ ಇಲ್ಲ. ನೈನಿ ಆಯಿಲ್ನ ಹೀಟ್ ಮಾಡಿ ತಗೊಂಡು ಬಂದಿದ್ದಾಳೆ. ಸುಟ್ಟೋಗಲ್ಲ, ತುಂಬಾ ಉಗುರು ಬೆಚ್ಚಾಗಿರುತ್ತೆ. ಕಿವಿಯಲ್ಲಿ ಹಾಕಿ ಕಾಟನ್ ಇಟ್ರೆ ಎಲ್ಲ ವಾಸಿ ಆಗುತ್ತೆ. ಏನ್ ಮಾಡ್ತಾ ಇದ್ದೀರಾ? ನನಗ ಅರ್ಥ ಆಯ್ತು. ಸರಿ, ಹಾಗೆ ಮಾಡೋಣ. ಡಮ್ಮೋ ಡಮ್ಮ. ಸಾಕ್ ಮಗ ಆಗಿರೋದ್ರಿಂದ ಅಮ್ಮನ್ಗೆ ಅರ್ಥ ಆಗೋ ಹಾಗೆ ಹೇಳ್ದ. ತಲೆ ತಗ್ಸೋ ಕುಟುಂಬದಲ್ಲಿ ಹುಟ್ಟೇ ಇಲ್ಲ ಅಂತ ಬಿಲ್ಡಪ್ ಕೊಡ್ತಿದ್ರು. ಇವಾಗ ನೋಡಿ ಹೇಗ್ ತಲೆ ಬಗ್ಸಿದ್ದಾರೆ ಅಂತ. ಮುರಿದೋಗುತ್ತಾ? ಕಲ್ ಬಂಡೆ ತರ ಇದೆ. ನೀನ್ ಹಾಕು. ಸುಮ್ಮನೆ ಎಣ್ಣೆ ಹಾಕಿದ ತಕ್ಷಣ ಹತ್ತಿ ಇಡು. ಇಡು. ಬ್ರೋ, ನೀನೆ ಇನ್ಫೆಕ್ಷನ್ ಆಗಿ ಶಾಶ್ವತವಾಗಿ ಕ್ಯೂಡ್ ಆಗದ ತಾನೆ? ನಿನ್ ಬೆಂಡ್ ಆಗು ಬ್ರೋ. ನೀವು ಬನ್ನಿ.
ಅಯ್ಯೋ ನೀನ್ ಹಾಕು ನೇಣಿ ಹಾಕು. ಬನ್ರಮ್ಮ, ನಿಮ್ಮನ್ನ ನಾನ್ ಕರ್ಕೊಂಡು ಹೋಗ್ತೀನಿ. ನಿಧಾನವಾಗಿ ಹೆಜ್ಜೆ ಇಡಿ. ಬನ್ನಿ ಬನ್ನಿ. ಸ್ವಲ್ಪನೂ ದಯೆ ತೋರಿಸ್ದೆ ಯಾವಾಗ್ಲೂ ಕಷ್ಟ ಕೊಡಕ್ ನೋಡ್ತೀರಾ ಸುಮನ. ಚೆನ್ನಾಗಿರ್ಲಿ ಅಂತ ನೀನ್ ಬೇಡ್ಕೋತೀಯ. ಅದು ನೈನಿ ಒಳ್ಳೆತನ ಶಿವ. ಅದೇನೋ ಗೊತ್ತಿದೆ ವಿಶಾಲ್ ಅವ್ರೆ. ಅಕ್ಕ ತಂಗಿ ಅಂದ್ಮೇಲೆ ಸಂತೋಷವಾಗಿರೋದ್ ಬಿಟ್ಟು ಯಾವಾಗ ನೋಡಿದ್ರು ಇವಳ ಜೊತೆ ಜಗಳ ಆಡ್ತಾಳೆ. ಇಲ್ಲಿದ್ದಕ್ ಸರಿ ಹೋಯ್ತು. ಅದೇ ಮುಕ್ಕಂಟಿಪುರದಲ್ಲಿ ಇದ್ದಿದ್ರೆ ಅವಳಿಗೆ ಸರಿಯಾಗಿ ನಾನ್ ಬುದ್ಧಿ ಕಲಿಸ್ತಿದ್ದೆ. ನಮ್ಗಿಲ್ದೇ ಇರೋ ಕೋಪ ಸುಮನನ್ ಮೇಲೆ ನಿನಗಿದೆ ಅನ್ಸತ್ತೆ. ಅಯ್ಯೋ, ಅದ್ರ ಬಗ್ಗೆ ಏನಂತ ಹೇಳಿ. ವಿಶಾಲಕ್ಷಮ್ಮ ತಾಯಿ, ದೊಡ್ಡಮ್ಮವ್ರ ಕೈಗೆ ರಕ್ತ ಯಾಕಂಟಿದೆ? ಏನಾಗೋದ್ರಲ್ಲಿದೆ? ನಾನಿ ಕೇಳಿಸ್ಕೊಂಡ್ಯಾ ಶಿವ ಏನ್ ಹೇಳ್ತಿದ್ದಾನೆ? ಕೇಳಿಸ್ಕೊಳ್ಳಿಲ್ಲ ಯಜಮಾನ್ರೆ. ನಿಮ್ ಹೆಂಡತಿ ಆಗಾಗ ಬೇರೆ ಬೇರೆ ಲೋಕಕ್ಕೆ ಹೋಗ್ ಬರ್ತಿರ್ತಾಳೆ. ನಾನಿ ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಯಜಮಾನ್ರೆ. ನಾನಿ, ನಾನೊಂದ್ ವಿಷಯ ಹೇಳೋಣ ಅಂತ ಬಂದೆ. ಶಿವ ನೋಡಿ ಮರ್ತೇ ಹೋದೆ. ನಾನೇನು ನಿಮ್ಮಷ್ಟು ನೋಡಕ್ ಚೆನ್ನಾಗಿಲ್ವಲ್ಲ ವಿಶಾಲ್ ಅವ್ರೆ. ಆದ್ರೆ ತುಂಬಾ ಜಾಣ ನೀನು. ನಾವೆಲ್ಲರೂ ಒಪ್ಕೊಳ್ಳೇಬೇಕು. ಎಲ್ಲ ನಿಮ್ ಅಭಿಮಾನ. ಇಷ್ಟಕ್ಕೂ ಏನ್ ಹೇಳಕ್ ಬಂದ್ರಿ ನೀವು? ನೈನಿ, ದೊಡ್ಡಮ್ಮ ಕಾಲ್ ಮಾಡಿದ್ರು. ಲಲಿತಾ ದೊಡ್ಡಮ್ಮವ್ರ? ಹೌದು, ನಾಳೆ ಬೆಳಗ್ಗೆ ಮನೆಗೆ ಬರ್ತಿದಾರಂತ. ಇಲ್ಲಿಗ? ಮನೆಗಂದ್ರೆ ಇಲ್ಲಿಗಲ್ದೆ ಇನ್ನೇನ್ ಆಫೀಸ್ಗ? ಯಾಕೆ ಗಾಬರಿ ಆಗ್ತಿದ್ಯಾ ನೈನಿ? ಬರ್ತಿರೋದು ಅವ್ರೊಬ್ರೆ, ಯೋಚನೆ ಮಾಡ್ಬೇಡ. ಸ್ಪೆಷಲ್ ಅಡ್ಗೆ ಮಾಡೋ ಅವಶ್ಯಕತೆ ಇಲ್ಲ. ನೈನಿ ಅಡ್ಗೆ ಮಾಡಿದ್ರೇನೆ ಅದು ಸ್ಪೆಷಲ್ ಶಿವ. ಇದು ಸತ್ಯ. ಏನಾದ್ರೂ ಕೆಲ್ಸ ಇದ್ರೆ ನಾವೇ ದೊಡ್ಡಮ್ಮವ್ರ ಮನೆಗೆ ಹೋಗಿ ಕೆಲ್ಸ ಮಾಡ್ಬರೋಣ ಯಜಮಾನ್ರೆ. ದೊಡ್ಡಮ್ಮ ಬರ್ತೀನಿ ಅಂತ ಅಂದ್ಮೇಲೆ ನಾವು ಬೇಡ ಅಂತ ಹೇಳಿದ್ರೆ ಕೋಪ ಮಾಡ್ಕೋತಾರೆ. ಬಂದ್ರೆ ಸಾಲ್ದು. ಈ ಸಲ 2 ದಿನ ಇದ್ದೋಗಿ ಅಮ್ಮವ್ರೆ ಅಂತ ನಾನ್ ರಿಕ್ವೆಸ್ಟ್ ಮಾಡ್ತೀನಿ. ಮೊದ್ಲ ಕೆಲ್ಸ ಮಾಡು ಶಿವ. ಯಾರು ಮಾಮ್? ಏ ಹಾಸಿನಿ, ಏನ್ ಮಾತಾಡಿದ್ಯಾ ನೀನು? ಮೊಬೈಲ್ ರಿಂಗ್ ಆಗ್ತಿದ್ರು ಕೂಡ ಕೇಳಿಸ್ದಿರೋ ನಿಮಗೆ ನಾನ್ ಹೇಳೋದ್ರಿಂದ ನಿಮಗೆ ಅರ್ಥ ಆಗ್ಬಿಡತ್ತಾ ಹೇಗೆ? ಏನೋ ಹಾಗ್ ನೋಡ್ತಿದ್ಯಾ? ಕಣ್ಣಿಗೆ ಖಾರದ ಪುಡಿ ಹಾಕ್ಬಿಡ್ತೀನಿ ಗುರಾಯಿಸಿದ್ರೆ. ಮಾಮ್ ಏನ್ ಹೇಳ್ತಾ ಇದ್ದಾಳೆ ಮಾಮ್? ಅಯ್ಯೋ ಬೆಪ್ಪ, ನಿಮ್ಮ ಅಮ್ಮಂಗೆ ಹೇಗೆ ಕೇಳಿಸುತ್ತೋ ಅವ್ರನ್ನ ಕೇಳ್ತಿದ್ಯಲ್ಲ. ನಾಲ್ಗೆನ ಈ ತರ ಮಡಚಿ ಕೈ ಮಡ್ಚಿ ಬೆನ್ ಮೇಲ್ ಗುದ್ದಿದ್ರೆ ಅಪ್ಪಚ್ಚಿ ಆಗೋಗ್ತೀರಾ. ಏಯ್, ನನ್ ಮಗನ್ ಬೈತಾ ಇದೀಯಾ? ಇಲ್ಲೂ ಮುದ್ದು ಅತ್ತೆ. ನಾಲ್ಗೆನ ಈ ತರ ಮಡ್ಚಿದಕ್ಕೆ ನೀವು ಅಪಾರ್ಥ ಮಾಡ್ಕೋತಿದ್ದೀರಾ ಅನ್ಸುತ್ತೆ. ಜಾಸ್ತಿ ಆಡಿದ್ರೆ ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಏಯ್ ನಿನ್ಕೋ. ನೀನೇನಂತಿದ್ಯೋ ಅದ್ ನಮಗ್ ಕೇಳಿಸ್ದೇ ಇದ್ರು ಯಾಕ್ ಬಂದಿದ್ಯಾ ಅನ್ನೋದನ್ನಾದ್ರೂ ನಮಗ್ ಹೇಳ್ ಹೋಗು. ಓ ನೋ, ಹೇಳಿಲ್ಲ ಅಲ್ವಾ? ಲಲಿತಾ ದೇವಿ ಅತ್ತೆಯವರು ನಾಳೆ ಬೆಳಗ್ಗೆ ನಮ್ಮ ಮನೆಗ್ ಬರ್ತಿದ್ದಾರೆ. ಬಿ ಕೇರ್ಫುಲ್. ಏನೋ ಹೇಳಿ ಭುಜ ತಡ್ತಾ ಇದ್ದಾಳೆ ಮಾಮ್. ಅರ್ಥ ಆಗಿಲ್ಲ ಕಣೋ. ಎನ್ಕರೇಜ್ ಮಾಡ್ತಿದ್ದೀನಿ. ನಿಮಗ್ ಬೇರೆ ಕಿವಿ ಕೇಳ್ಸಲ್ಲ. ಏ ಹಾಸಿನಿ, ಅಯ್ಯೋ ಸ್ವಲ್ಪ ಜೋರಾಗೇಳು ಪ್ಲೀಸ್. ದೊಡ್ಡತ್ತೆ ಬರ್ತಿದ್ದಾರೆ ನಾಳೆ.
ಅಯ್ಯೋ ನಿನಗ್ ಹೇಗೋ ಹೇಳೋದು. ವಿಶಾಲ್ ಅವ್ರ ದೊಡ್ಡಮ್ಮ ನಾಳೆ ಮನೆಗೆ ಬರ್ತಿದ್ದಾರೆ. ಅರ್ಥ ಆಯ್ತಾ? ಕೇಳಿಸ್ತಾ? ಗೊತ್ತಾ? ಕಿವಿಗೆ ಹೊಡಿತಿದ್ಯಲ್ಲೇ, ಹೋಗಾಚೆ. ಅಯ್ಯಬ್ಬ, ಹೋಗ್ಲಿ ಬಿಡಿ. ಈ ನೆಪದಲ್ಲಾದ್ರೂ ನಿಮ್ಗೆ ಹೊಡಿಯೋಗ ಆಯ್ತಲ್ಲ. ಐ ಲವ್ ಯು ಬೇಬಿ, ಬಾಯ್. ತೆಗೆದು ಕಲ್ಲೆ ತಕ್ಬಿಡ್ಬೇಕು ನಿನ್ ಮೇಲೆ. ಹಿಂಸೆ ಕೊಡ್ತಾಳ ಕರ್ಮ. ಮಾಮ್. ಈ ಕಿವಿ ಬೇರೆ. ಅಯ್ಯೋ ಏನೇನೋ ಒಬ್ಬೊಬ್ಬರೇ ಸರಿ ಮಾತಾಡ್ಕೊತಾರೆ. ಹೋಗುತ್ತೋ ಏನು. ಎಂತ ಪರಿಸ್ಥಿತಿ ಬಂತಪ್ಪ. ಅಮ್ಮ ಡಮ್ಮೋ ಡಮ್ಮ, ನಿನ್ನ ಭಾವಚಿತ್ರನ ನೀನೇ ನೋಡ್ತಾ ನಿಂತಿದ್ಯಲ್ಲಮ್ಮ. ನೀರ್ ಚೆಲ್ಲೋಗಿದೆ. ಇನ್ನೊಂದ್ ಹೆಜ್ಜೆ ಮುಂದೆ ಇಟ್ಟಿದ್ರು ನಾನ್ ಬಿದ್ದೋಗ್ತಿದ್ನಲ್ಲ ಗಾಯತ್ರಮ್ಮ. ಅರ್ಥ ಆಯ್ತು. ಈ ನೀರನ್ನ ಚೆಲ್ಲಿರೋದು ನೀನೇ ಅನ್ಸತ್ತಲ್ವಾ? ಯಾಕೆ ಹೇಳು? ತಿಲೋತ್ತಮ್ಮ ಅವ್ರು ಬರ್ಲಿ ಅಂತ ತಾನೆ? ಗಾಯತ್ರಿ ತನ್ನ ಕೆಲಸ ಮಾಡ್ತಿದ್ದಾಳೆ. ಪ್ರತಿಫಲ ಅವಳ ಶತ್ರು ಸಾವಲ್ವಾ? ಡಮ್ಮೋ ಡಮ್ಮ, ಸಹಾಯ ಮಾಡ್ಬೇಕು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಅಯ್ಯೋ, ಗಾಯತ್ರಿ ಕನ್ ಸೀರೆ ಹಾಗೆ ಹೋಗ್ತಾ ಇದೆಯಲ್ಲ, ಯಾರಾದ್ರೂ ತಗೊಂಡು ಹೋಗ್ತಿದಾರಾ? ಬೇಗ ಹಿಡ್ಕೊಳ್ಳಿ ಚಿಕ್ಕಮ್ಮ, ಶೂಸ್ನ ಹಿಡ್ಕೊಳ್ಳಿ. ಹಿಡ್ಕೊಳ್ಳಿ ಅತ್ತೆ. ಅತ್ತೆ ಬೇಗ ಕಾಲ್ ಹಿಡ್ಕೊಳ್ಳಿ ಪ್ಲೀಸ್. ಅತ್ತೆ ಹಿಡ್ಕೊಳ್ಳಿ ಅತ್ತೆ. ಹಿಡ್ಕೊಳ್ಳಿ ಮಾವ. ಅತ್ತೆ ಹಿಡ್ಕೊಳ್ಳಿ, ಬೇಗ ಬೇಗ ಹಿಡ್ಕೊಳ್ಳಿ. ಹುಷಾರು ಚಿಕ್ಕಪ್ಪ, ಸರಿಯಾಗಿ ಹಿಡ್ಕೊಳ್ಳಿ ಚಿಕ್ಕಮ್ಮ. ನಮ್ಮ ಮುಖ ಏನ್ ನೋಡ್ತಿದ್ದೀರಾ? ಶೂ ಹಿಡ್ಕೊಳ್ಳಿ ಫಸ್ಟ್. ನಿಮ್ ಹಿಡ್ಕೊಳ್ಳಿ ಅಂದ್ರೆ ಮುಖ ನೋಡ್ತಿದ್ದೀರಲ್ಲ, ಮುಂದೆ ಹಿಡ್ಕೊಳ್ಳಿ. ಹಿಡ್ಕೊಳ್ಳಿ ಅತ್ತೆ, ನೀವ್ ಕಾಲ್ ಹಿಡ್ಕೊಳ್ಳಿ ಪ್ಲೀಸ್. ಕಾಲ್ ಹಿಡ್ಕೊಳ್ಳಿ. ಬನ್ನಿ ಬನ್ನಿ ಬನ್ನಿ, ಹಿಡ್ಕೊಳ್ಳಿ. ಬನ್ನಿ. ಆ ಸೀರೆಯಿಂದಾನೇ ಕರೆಂಟ್ ಶಾಕ್ ಹೊಡೆದಿರೋದು. ಮತ್ತೆ ಅದನ್ನ ಯಾಕೆ ತಗೊಂಬಂದೆ? ನನ್ ಪ್ರಾಣ ಉಳಿಸ್ಕೊಳ್ಳೋದ್ರ ಜೊತೆಗೆ ಗಾಯತ್ರಿ ಅತ್ತಿಗೆ ಸೀರೆನೂ ಕಾಪಾಡ್ಕೊಳ್ಳೋಣ ಅನ್ಕೊಂಡೆ. ತಲೆ ಕೆಟ್ಟಿದೆ ನಿಂಗೆ. ಸ್ವಲ್ಪ ತಾಗಿದ್ರೆ ಸತ್ತೋಗ್ತಿದ್ಯಲ್ಲ. ದೊಡ್ಡಮ್ಮನ್ ಸೀರೆ ನಮ್ಮ ಮಾಮ್ ಭುಜದ ಮೇಲೆ ಇರ್ಬೇಕಾಗಿತ್ತು. ಅವ್ರೊಂದ್ ಹೆಜ್ಜೆ ಮುಂದಿಟ್ಟಿದ್ರು 4 ಜನ ಎತ್ಕೊಂಡು ಹೋಗ್ಬೇಕಾಗ್ತಿತ್ತು ನಿಮ್ಮ ಮಾಮ್ನ.
ಏಯ್ ಕೇಳಿಸ್ತಾ ಇಲ್ಲ ಕಣೆ. ಏ ಹೋಗಪ್ಪ ಆಚೆ. ಆ, ಈ ವೈರ್ ತಂದಿದ್ದು ಬೇರೆ ಯಾರು ಅಲ್ಲ, ಗಾಯತ್ರಿನೇ. ಆ? ಏನು ಹಾಗ್ ನೋಡ್ತಿದ್ದೀರಾ? ಅತ್ತೆ, ಈ ವೈರು. ನೀನ್ ಸುಮ್ನಿರ್ತೀಯ ಸುಮನ? ಅತ್ತೆ ಭಾವಂಗೆ ಕೇಳಿಸ್ದೇ ಇರೋದ್ರಿಂದ ಸರಿ ಹೋಯ್ತು, ಇಲ್ಲಾಂದ್ರೆ ಪಾಪ ಚಿಕ್ಕ ಮಗುನ ದ್ವೇಷಿಸ್ತಾ ಇದ್ರು ತಾನೆ. ಈಗ್ಲೇ ಮಗು ಮೇಲೆ ಸಾಕಷ್ಟು ಸಿಟ್ಟಿದೆ ಇವ್ರೆಲ್ರಿಗೂ. ಈಗ ವಯರ್ ತಂದಿದ್ ಇವಳು ಅಂತ ಹೇಳಿದ್ರೆ ಸುಮ್ನಿರ್ತಾರ ಅವರು? ಏನು ವಯರ್ ತೋರ್ಸ್ಕೊಂಡೇನೋ ಮಾತಾಡ್ತಾ ಇದೀರಲ್ಲ? ಅಯ್ಯೋ ನೀನ್ ಸುಮ್ನೆ ಇರಪ್ಪ. ನನ್ನ ಹೆಂಡತಿ ಬದುಕದ್ಲು, ಅಷ್ಟೇ ಸಾಕು ನಂಗೆ. ಈ ವೈರ್ನ ನಾನು ಆಗ್ಲೇ ಗಾಯತ್ರಿ ಕೈಲಿ ನೋಡಿದ್ದೆ. ಸುಮನಾ, ಇಲ್ಲಿ ಶಕ್ತಿ ಅಲ್ವೇ ಹೈಟ್ ಮುಖ್ಯ. ಆ ಕೆಲಸ ಏನು ನಾನೇ ಮಾಡ್ತೀನಿ ಪಾವನ. ಹೌದು ನಂದೀಶ. ಮಗ ಆ ಫ್ಲವರ್ ವಾಸ್ ಅಲ್ಲಿಡು. ಅಯ್ಯಪ್ಪ. ಜಾಗ ಬದಲಾಗಿದ ತಕ್ಷಣ ಮನೆ ಎಷ್ಟ್ ಚೆನ್ನಾಗ್ ಕಾಣ್ತಿದೆ ನೋಡಿ. ಮನೇನಾದ್ರೂ ಖಾಲಿ ಮಾಡ್ತಿದ್ದೀರಾ ಅಕ್ಕ? ಇಲ್ಲ ಸುಮನ, ಎಲ್ಲೂ ಕಾಣಿಸ್ಬಾರ್ದು ಅಂತ ಫಿಲ್ ಮಾಡ್ತಿದ್ವಿ. ದೊಡ್ಡದ್ಗೆ ಆನ್ ದ ವೇ ವಿಕಿ. ದೊಡ್ಡಮ್ಮವ್ರು ಬರ್ತಾ ಇದಾರಾ? ಖುಷಿ ಪಡ್ದೆ ಯಾಕೆ ಗಾಬರಿ ಆಗ್ತಿದ್ಯಾ? ಅವಳ ತಂಗಿನ ಅವ್ರು ಬೈಬೋದಂತೇನೋ ವಿಶಾಲು. ಹಲೋ, ನೀವೇ ಮಾತಾಡ್ಕೊಂಡ್ಬಿಟ್ರೆ ಹೇಗೆ? ನಮ್ಗೆ ಹೇಳಲ್ವಾ? ಏನ್ ಹೇಳಿದ್ಯೋ? ಪಕ್ಕದಲ್ಲಿರೋ ಮಗ ಹೇಳಿದ್ದೆ ನಿಮಗ್ ಕೇಳಿಸ್ಲಿಲ್ಲ. ಕಾಣಿಸಿದ್ದಕ್ಕೆ ಎಲ್ಲದಕ್ಕೂ ಕ್ಲಾರಿಟಿ ಬೇಕು ಅಂದ್ರೆ ಹೇಗೆ? ದೊಡ್ಡ ಮಾತೆ, ಕಿವಿ ಒಳಗಡೆ ಎಣ್ಣೆ ಹಾಕಿದ್ರು ಕಿವಿ ಸರಿ ಹೋಗ್ತಿಲ್ವೇ? ಕಿರಿಸ್ತಾ ಇರೋದು ಗೊತ್ತಾಗ್ತಿದೆ. ಕೆಲವು ಪದಗಳು ಕೇಳಿಸಿ ಇನ್ ಕೆಲವು ಕೇಳಿಸ್ತಾ ಇಲ್ಲ. ಇವತ್ತು ಕೂಡ ಆ ಎಣ್ಣೆ ಹಾಕಿದ್ರೆ ಒಳ್ಳೇದು. ಒಂದ್ ಬಾಟಲ್ ಫುಲ್ ಹಾಕಿದ್ರೆ ಇವ್ರ ಕಾಟ ತಪ್ಪುತ್ತೆ. ಇಲ್ ಕೊಡಿ, ಬನ್ನಿ ಬನ್ನಿ ಕೂತ್ಕೊಳ್ಳಿ ದೊಡ್ಡಮ್ಮ. ಕೂತ್ಕೊಳ್ಳಿ ಅಮ್ಮೋರೆ. ಲಲಿತಕ್ಕನ್ ಅಂಗೈಗಳನ್ನ ನಯನಿ ಯಾಕೆ ನೋಡ್ತಿದ್ದಾಳೆ? ಶಂಕರ್ ಶಾಸ್ತ್ರಿಗಳ ಮೊಮ್ಮಗಳು ಅನ್ನೋ ವಿಷಯ ಇನ್ನೂ ಮರ್ತಿಲ್ಲ ಅನ್ಕೋತೀನಿ. ಭವಿಷ್ಯ ನೋಡ್ಬೇಕು ಅಂತ ಅನ್ನಿಸ್ತಿದ್ಯಾ ನೈನಿ? ಇಲ್ಲ ಅಮ್ಮೋರೆ, ಎಷ್ಟೋ ಜನಕ್ಕೆ ಸಹಾಯ ಮಾಡಿರೋ ಈ ಕೈಗಳನ್ನ ಒಂದ್ಸಲ ನೋಡೋಣ ಅಂತ ಅನ್ನಿಸ್ತು. ಏನ್ ಹೇಳ್ತಾ ಇದಾರೆ? ಮೂಟೆ ತಂದಿರೋ ಮಾತೆ ಕೈ ಕಂದಿದ್ಯೇನೋ ಅಂದ್ರು. ನಂದೀಶ, ಯಾಕೆ ಹಾಕಿ ಕಿರ್ಚ್ಕೋತಿದ್ಯಾ? ಕಿರ್ಚಿದ್ರು ಏನು ಕೇಳ್ಸೋದಿಲ್ಲಮ್ಮ ತಿಲೋತ್ತಮ್ಮವ್ರಿಗೆ. ಇಬ್ಬರಿಗೂ ಯಾಕೋ ಕಿವಿ ಕೇಳಿಸ್ತಾ ಇಲ್ಲ ಅಕ್ಕ. ಏನಾಯ್ತು? ಆ ವಿಷಯ ಎಷ್ಟ್ ಸರ್ತಿ ಕೇಳಿದ್ರು ಹೇಳ್ತಾನೆ ಇಲ್ಲ ಇವರು. ಕೇಳ್ಸಲ್ಲ ಅಂದ್ಮೇಲೆ ಹೇಗೆ ಹೇಳ್ತೀರಾ? ಲಾಜಿಕ್ ದೊಡ್ಡತ್ತೆ. ಲಲಿತಾತೆ ತಂದಿರೋ ಈ ಮೂಟೆಲ್ ಏನಿದ್ಯೋ? ದೊಡ್ಡಮ್ಮಂಗ್ ಭಾರ ಆಗ್ಬಾರ್ದು ಅಂತ ಅದನ್ನ ಕೆಳಗಿಳಿಸಿದ್ರೆ ಮೂಟೆಲ್ ಏನಿದೆ ಅಂತ ನೀನು ಯೋಚನೆ ಮಾಡ್ತಾ ಇದೆಯಲ್ಲ, ಇದೇ ನಿಮ್ಗಿರೋ ವ್ಯತ್ಯಾಸ. ಹೇಳ್ದೇ ಇದ್ರೆ ಮೂಟೆ ಬಿಚ್ಚಲಿಲ್ಲ ಅಂದ್ರೆ
ನಿನ್ ಹೆಂಡತಿ ಸುಮ್ನಿರಲ್ಲ ಅನ್ಸತ್ತೆ ವಿಕ್ರಾಂತ್. ಏನಂತೆ? ಮಧ್ಯದಲ್ಲಿ ಇವ್ರ ಡೌಟ್ ಬೇರೆ ಸೆಪರೇಟ್ ಆಗಿ. ದೊಡ್ಡದ್ಗೆ ತಂದಿರೋ ಮೂಟಲ್ ಏನಿದೆ ಅಂತ ಸುಮ್ಮಿ ತರನೇ ಪ್ರತಿಯೊಬ್ಬರಿಗೂ ತಿಳ್ಕೋಬೇಕು ಅನ್ನಿಸ್ತಿದ್ಯೆ? ಮೂಟೆ ಒಳಗಿರೋದು ನಮ್ಮ ಅಕ್ಕ ತಂಗಿರ ಹೆಸರಲ್ಲಿ ನಮ್ಮ ತಂದೆ ಬರೆದಿಟ್ಟಿರೋಂಥ ಆಸ್ತಿ. ಹೇಯ್, ಯಾಕೋ ಹೀಗೆ ಮಾತಾಡ್ತಿದ್ದಾಳವಳು? ಏಯ್ ನಿನ್ನೆನೇ ಮೊದಲು. ಒಂದ್ ನಿಮಿಷ ಇರಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಲಲಿತಾ ದೇವಿ ಅತ್ತೆ, ಗಾಯತ್ರಿ ದೇವಿ ಅತ್ತೆ ಇಬ್ರು ಅಕ್ಕ ತಂಗಿರು. ಒಬ್ರು ಪ್ರಾಣ ಹೋಗಿ ಪುನರ್ಜನ್ಮ ತಾಳಿದ್ದಾರೆ ಅಂತ ಗೊತ್ತಿದ್ರು ಇಲ್ಲಿವರೆಗೂ ಸಿಗದೇ ಇದ್ರು ಕೂಡ ಅಷ್ಟು ಆಸ್ತಿನೂ ತಂಗಿ ಹೆಸರಿಗೆ ಬರೆಯೋಕೆ ರೆಡಿ ಆಗಿರೋ ತ್ಯಾಗಮಯಿ ನಮ್ ಲಲಿತಾ ದೇವಿ ಅತ್ತೆ ಅಲ್ವಾ? ಅದಕ್ಕೇನೀಗ? ಇನ್ನು ಮುಗ್ದಿಲ್ಲ, ಹೇಳಕ್ ಬಿಡಿ. ಗಾನವಿ ಹೆತ್ಮಗ್ಲಾಗಿರೋದಿಕ್ಕೆ ದತ್ತ ತಗೊಂಡಿರೋದ್ರಿಂದ ಈ ಗಾಯತ್ರಿ ಕೂಡ ಅವಳಗ ಅಕ್ಕನೋ ತಂಗಿನೋ ಆದ್ಲು. ಗಾನವಿ ಗಾಯತ್ರಿ ಕೂಡ ಆಸ್ತಿನ ಹಂಚ್ಕೊಂಡು ಆರಾಮಾಗಿ ಸೆಟ್ಲ್ ಆಗ್ತಾರೆ. ಮತ್ತೆ ನಾವಿಬ್ರು ಯಾಕಕ್ಕ ಹೀಗಿಲ್ಲ? ಯಾಕಿರ್ಬೇಕು? ಅಕ್ಕ ತಂಗಿಯರಲ್ವಾ ಅಕ್ಕ? ಅಲ್ಲ, ನಾವ್ ಒಂದೇ ಮನೆಗ್ ಸೊಸೆಯಾಗಿ ಬಂದ್ಮೇಲೆ ಅಕ್ಕ ತಂಗಿರ್ ತರ ಇರಕ್ಕಾಗ್ಲಿಲ್ಲ. ಅದಕ್ಕೂ ಕಾರಣ ನೀನೇ ಸುಮನ. ನೀನ್ ನೈನಿ ಮಾತು ಕೇಳಿದ್ರೆ ನಿನ್ನ ಆಸೆ ಎಲ್ಲ ನೆರವೇರ್ತಿತ್ತು ಸುಮನ. ಯಾಕ್ ಬಾವ ಓರ್ಗಿತಿ ಅದ್ ಮಾತ್ರಕ್ಕೆ ಅಕ್ಕ ತಂಗಿ ಆಗಿರ್ಬಾರ್ದಾ? ಇರೋದಕ್ಕೆ ಸಾಧ್ಯ ಇಲ್ಲ. ನೀನ್ ಹೇಳ್ದಾಗೆ ನಾನು ಹೇಳ್ತೀನಿ, ನಮ್ಮ ಅಮ್ಮ ತಿಲೋತ್ತಮ ಅಮ್ಮ ಊರೊರ್ಗಿತ್ತೀರಾಗ್ತಾರೆ. ಮೇಲ್ನೋಟಕ್ಕೆ ಮಾತ್ರ ಆ ರೀತಿ ಅನ್ನಿಸ್ತಾರೆ, ಆದ್ರೆ ಅಲ್ಲ. ಅಕ್ಕ ಅಂತ ನಮ್ಮಮ್ಮ ಬದುಕಿರುವಾಗ ತಿಲೋತ್ತಮ ಮಾಮ್ ಯಾವತ್ತೂ ಕರೆದಿಲ್ಲ. ಆ ಚಾನ್ಸು ದೊಡ್ಡಮ್ಮ ಕೊಡ್ಲಿಲ್ಲ. ಅವ್ರು ಸತ್ತೋದ್ಮೇಲೆ ಆ ಸ್ಥಾನನ ನಮ್ಮ ಮಾಮ್ ತಗೊಂಡ್ರು, ಆದ್ರೆ ಆಸ್ತಿ ತಗೊಳಕ್ಕಾಗ್ಲಿಲ್ಲ ಅವ್ರ ಕೈಯಲ್ಲಿ. ಯಜಮಾನ್ರನ್ನ ಸಾಕಿ ಬೆಳೆಸಿ ತಿಲೋತ್ತಮ ಅತ್ತೆ ಅವ್ರಿಗೆ ಈ ಆಸ್ತಿನ ಕೊಟ್ಟಿಲ್ಲ ಅಂತಂದ್ರೆ ಅದ್ರ ಕಾರಣ ನಿನಗೂ ಗೊತ್ತಿದೆ. ಅಂಥದ್ರಲ್ಲಿ ಆಸ್ತಿಲಿ 5 ಪೈಸೆ ಕೂಡ ನಿನಗ್ ಸಾಲ ಅಂತ ಕೊಡಬಾರ್ದು ಅಂತ ಯಾವತ್ತೂ ಡಿಸೈಡ್ ಮಾಡಾಯ್ತು. ಸುಮನಾ, ಇನ್ನೂ ಒಂದು ಚಾನ್ಸ್ ಅಂತೂ ಇದೆ. ಈ ರೀತಿ ಜಗಳ ಆಡದೆ ಒಳ್ಳೆ ಉಳ್ತರ ಇದ್ರೆ ವಿಕ್ರಾಂತ್ ಯಾವತ್ತಾದ್ರೂ ಒಂದಿನ ನಿನ್ನನ್ನು ಅರ್ಥ ಮಾಡಿಕೊಂಡು ಮತ್ತೆ ನಿನ್ನ ತಾಯಿಯಾಗಿ ಆಸ್ತಿಯಲ್ಲಿ ಭಾಗ ಪಡ್ಕೋಬೋದು. ನಾನು ಹೇಳಿ ಕರೆಕ್ಟ್ ಅಲ್ವ ನಾನಿ? ಏನಾಯ್ತು ಅಂತ ಕೇಳಿದ್ರಲ್ವಾ? ಅದೇ ಸ್ವಾಮಿ, ಹೊಸ ಪ್ರಯೋಗ ಮಾಡಕ್ ಹೋಗಿ ಹೀಗ್ ಮಾಡ್ಕೊಂಡ್ವಿ. ನಯನಿ ಕಿವಿಗೆ ಬಿಸಿ ಎಣ್ಣೆ ಹಾಕಿದ್ಲು, ಆದ್ರೆ ಅದೇನು ಪ್ರಯೋಜನ ಆಗ್ಲಿಲ್ಲ. ನೀವಿಬ್ರು ಏನ್ ಮಾತಾಡ್ತಾ ಇದ್ದೀರಾ? ನನ್ಗೇನು ಅರ್ಥನೇ ಆಗ್ತಿಲ್ಲ. ಸ್ವಾಮಿ ಹೋಗ್ಲಿ, ಒಂದ್ ಹಾಡು ಹೇಳಿ, ಅವಾಗಾದ್ರೂ ಕೇಳಿಸುತ್ತೇನೋ. ಅರ್ಧಂಬರ್ಧ ತಿಳ್ಕೊಂಡಿರೋ ಅಜ್ಞಾನಿ ನೀನು. ನಿನಗೇನೇ ಹೇಳಿದ್ರು ಉಪಯೋಗ ಇಲ್ಲ. ಅವನ್ ಮುಖ ನೋಡ್ದೆ ನನ್ ಮುಖ ನೋಡಿ ನಾವು ಸರಿ ಹೋಗೋ ಹಾಗೆ ಮಾಡಿ ಸ್ವಾಮಿ. ಹಾಗೆ ಆಗ್ಲಿ. ಏನು ಹೇಳಿದ್ರೆ? ತಲೆನ ಪಕ್ಕಕ್ಕೆ ಬಾಗ್ಸಿ. ಮಾಮ್ ಹೀಗೆ ಹೀಗೆ ಅಂತಿದಾರಲ್ಲ, ಏನ್ ಮಾಮ್? ಮುಖ ನೋಡೋದ್ ಬಿಟ್ಟು ನಾನು ಹೇಳಿದ್ದನ್ನ ಮಾಡಿ. ಬಾ. ಬಂದೆ. ಓ, ತಲೆನ ಸೈಡ್ ಬಗ್ಸು ಅಂದ್ರಾ? ಕಾಚಗಳಿ ಕೊಟ್ಟಾಗಾಯ್ತು. ಮಮ್ಮಿ ನೀವು ಹೋಗಿ.
ಕಚ್ಗುಳಿ ಕೊಟ್ಟಂಗಾಯ್ತಾ? ಮಾಮ್, ನನಗೆ ಕಚಗುಳಿ ಕೊಟ್ಟಾಗಾಯ್ತು. ನೀನು ಕೈ ಚಾಚೋ ಅವಶ್ಯಕತೆನೇ ಇಲ್ಲ. ನನಗೂ ಹೀಗೆ ಹೊಡಿತಾರ ಹೇಗೆ? ಮಾಮ್, ಅಯ್ಯೋ ಮಾಮ್, ನೀವ್ ಹೋಗಿ. ಮಾಮ್, ಅಮ್ಮ. ಹಾಗಂತೀಯಾ? ಏನೇ ಹಾಗಂತೀಯ? ನಿಮ್ಮ ಕೇಳ್ಸಿದ್ರೆ ತಾನೇ ನಾನು. ಅತ್ತೆ, ನಿಮ್ಗೆ 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 ನನ್ನನ್ನ ನೀನು ಏನೋ ಹೋಗೋ. ನಮ್ಮ ಮಾಮ್ಗುನು ಏಕೋಚನದಲ್ಲಿ ಮಾತಾಡ್ತೀಯ? ಟೆಸ್ಟ್ ಮಾಡ್ತಿದ್ದೆ ರಾಜ. ನಾನು ಹಾಗೆ ಬೈತಿದ್ರೆ ನಿಮ್ ಕಿವಿ ಸರಿ ಹೋಗ್ಬೋದೇನೋ ಅಂತ. ಅಷ್ಟೇ ಅಷ್ಟೇ, ಇನ್ನೇನಿಲ್ಲ ಅಮ್ಮ. ನಿನ್ ಮನ್ಸಲ್ಲಿ ಇಷ್ಟೊಂದು ವಿಷ ಇದೆಯಾ? ಇಲ್ಲಿ ನೋಡ್ ಹಸ್ಬೆಂಡು, ಕೆಳಗ್ ಬಿದ್ರೆ ಅದಕ್ಕೂ ನನಗೂ ಯಾವ ಸಂಬಂಧನೂ ಇರಲ್ಲ. ಇವಾಗ್ಲೇ ಹೇಳ್ತಿದ್ದೀನಿ. ಸಾರಿ ರಜಾ, ಸಾರಿ. ಎಲ್ಲಿಗೆ ಓಡ್ ಹೋಗ್ತಿದ್ಯಾ? ನಿನ್ ಜುಟ್ಟನ್ನ ಕತ್ತರಿಸ್ಬಿಡ್ತೀನಿ. ಇವ್ರೆ ಕಿವಿ ಕೇಳ್ಸತ್ತೆ ಅಂತ ಎಲ್ರಿಗೂ ಹೇಳ್ಬೇಕು, ಇಲ್ಲ ಅಂದ್ರೆ ನನ್ನ ಹಾಗೆ ಅವರು ಸಿಕ್ಕಾಕೊಂಡ್ಬಿಡ್ತಾರೆ ಅಷ್ಟೇ. ಸಾರಿ ಅತ್ತೆ, ಸಾರಿ ಸಾರಿ. ಇನ್ಯಾವತ್ತೂ ಹಾಗೆ ಮಾಡಲ್ಲ. ಏನ್ ಅನ್ಕೋಬೇಡಿ, ಏನ್ ಅನ್ಕೋಬೇಡಿ. ಸಾರಿ. ಇದ್ರಲ್ಲಿ ಇಷ್ಟೆಲ್ಲ ಅರ್ಥ ಇದೆಯೇನೋ? ನೀನ್ ಸರಿಗಿದ್ದಿದ್ರೆ ಎರಡನೇ ಮಗುನೂ ಆಗ್ತಿತ್ತಲ್ವಾ ವಲ್ಲಭ? ಏನ್ ಢಮಕ? ಮಗ ಸೊಸೆ ಮಧ್ಯೆ ಇರೋ ಭಿನ್ನಾಭಿಪ್ರಾಯ ಹಾಗೇ ಇರುತ್ತೆ ಅಂತೀಯಾ? ಹೊರಗ್ನೋರು ಇವ್ರಿಗೆ ಹತ್ರ ಆಗ್ತಿದ್ದಾರೆ ಹೊರತು ಸ್ವಂತದವ್ರನ್ನ ಇವರು ಸುಮ್ನೆ ದೂರ ಮಾಡ್ಕೋತಾ ಇದ್ದಾರೆ. ನಿನ್ಗೇನ್ ಗೊತ್ತು ಸುಮ್ನಾ? ಯಾವಾಗ ನೋಡಿದ್ರು ಆಸ್ತಿ ದುಡ್ಡು ಇಂಥದ್ರ ಬಗ್ಗೆನೇ ಯೋಚಿಸ್ತಿರ್ತೀಯ. ಗಂಡ ಅಂದ್ಮೇಲೆ ಜವಾಬ್ದಾರಿ ಇರ್ಬೇಕು. ನನ್ ಗಂಡ ಯಾವ ಕೆಲ್ಸಾನು ಮಾಡ್ದೆ, ಯಾವ ಯೋಚನೆನೂ ಇಲ್ದೆ ಆರಾಮಾಗಿ ಬೀದಿ ಸುತ್ತಿರ್ತಾನೆ. ಅಂತವನ್ ಜೊತೆ ನಾನ್ ಸಂಸಾರ ಮಾಡಿ ಇನ್ನೊಂದ್ ಮಗು ಬೇರೆ ಮಾಡ್ಕೋಬೇಕಾ? ಸೇಮ್ ಫೀಲಿಂಗು. ಸುಮ್ಮನೆ ನೋಡಿದ್ರೆ ನನಗೆ ಬರುತ್ತೆ ಅತ್ತಿಗೆ. ಏಯ್, ನೀನಿರೋ. ಈಗ ಪ್ರಾಬ್ಲಮ್ ಏನು? ದುರಂದರ ಅತ್ತೆ ಅವ್ರ ಅಭಿಪ್ರಾಯ ತಿಳಿಸಿದ್ದಾರೆ. ಆ ವಿಷಯಕ್ಕೆ ಇಷ್ಟೆಲ್ಲ ಜಗಳ ಮಾಡೋ ಅವಶ್ಯಕತೆ ಇಲ್ವಲ್ಲ. ಗಾನವಿನ ವಾರಸ್ದಾಳಾಗ್ ಮಾಡಿ, ಇಲ್ಲಾಂದ್ರೆ ಉಲುಚಿನ. ಅದನ್ ಬಿಟ್ಟು ಈ ಗಾಯತ್ರಿನೇನಾದ್ರೂ ನೀವು ಮಾಡೋದಕ್ ನೋಡಿದ್ರೆ ನಾನ್ ಒಪ್ಕೊಳ್ಳಲ್ಲ. ಇದೇ ಮಾತನ್ನ ದೊಡ್ಡಮ್ಮವ್ರು ಬಂದ್ಮೇಲೆ ಕೂಡ ಹೇಳ್ತೀಯಾ? ಚಿಕ್ಕಿ ಕೇಳಿದ್ ಮಾತ್ನ ನಾನ್ ಕೇಳಿದ್ರೆ ತಪ್ಪಾಗತ್ತಾ? ದಯವಿಟ್ಟು ನನ್ನ ಬಿಟ್ಬಿಡು ತಾಯಿ, ನನ್ನನ್ನು ಇದಕ್ಕೆಲ್ಲ ಎಳಿಬೇಡ. ಯಾಕೆ ಭಯ ಪಡ್ತೀರಾ ಚಿಕ್ಕಿ? ನನ್ನ ನೀವು ಸಪೋರ್ಟ್ ಮಾಡಿದ್ರೆ ಸಾಕು. ಯಾರು ಸಪೋರ್ಟ್ ಮಾಡಲ್ಲ.